ಕೆರೆ ನೀರು ಕುಡಿದು 15 ಮಂದಿ ತೀವ್ರ ಅಸ್ವಸ್ಥ ಆಗಿರುವಂತಹ ಘಟನೆ ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿ ನಡೆದಿದೆ. ಕೆರೆಯ ನೀರು ಕುಡಿದ ನಂತರ ವಾಂತಿ ಭೇದಿ ಶುರುವಾಗಿದೆ. ನಿರಂತರ ವಾಂತಿ ಭೇದಿಯಿಂದಾಗಿ ಜನರು ಕಂಗೆಟ್ಟಿದ್ದಾರೆ. ನವಲಗುಂದ ತಾಲೂಕು ಆಸ್ಪತ್ರೆಗೆ ಅಸ್ವಸ್ಥರನ್ನ ದಾಖಲು ಮಾಡಲಾಗ್ತಾ ಇದೆ. ನವಲಗುಂದ ತಹಶೀಲ್ದಾರ್ ಡಿಎಚ್ಒ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಹಲವರು ಅಸ್ವಸ್ಥಗೊಂಡಿದ್ದಾರೆ. 15 ಮಂದಿ ತೀವ್ರವಾಗಿ ಅಸ್ವಸ್ಥರಾಗಿದ್ದಾರೆ. ಕೆರೆಯ ನೀರನ್ನು ಕುಡಿದು ಆಗಿರುವಂತಹ ಘಟನೆ ಇದು. ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿ ಈ ರೀತಿಯಾಗಿರುವಂತಹ ಘಟನೆಯಾಗಿದೆ. ವಾಂತಿ ಭೇದಿಯಿಂದ ಜನರು ಕಂಗೆಟ್ಟಿದ್ದಾರೆ. 15 ಮಂದಿಯ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿದೆ. ತೀವ್ರ ಅಸ್ವಸ್ಥಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಆಸ್ಪತ್ರೆಗೆ ನವಲಗುಂದ ತಹಶೀಲ್ದಾರ್ ಹಾಗೂ ಡಿಎಚ್ಒ ಕೂಡ ಭೇಟಿ ಕೊಟ್ಟಿದ್ದಾರೆ. ಕೆರೆಯ ನೀರನ್ನು ಕುಡಿದು 15 ಮಂದಿ ತೀವ್ರವಾಗಿ ಅಸ್ವಸ್ಥಗೊಂಡಿರುವಂತಹ ಘಟನೆಯಾಗಿದೆ. ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಿರಂತರವಾಗಿ ವಾಂತಿ ಭೇದಿ ಆಗ್ತಾ ಇದೆ. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. 15 ಮಂದಿಯ ಪರಿಸ್ಥಿತಿ ಚಿಂತಾಜನಕ ಆಗಿದೆ. ಸದ್ಯ ಆಸ್ಪತ್ರೆಗೆ ನವಲಗುಂದ ತಹಶೀಲ್ದಾರ್ ಹಾಗೂ ಡಿಎಚ್ಒ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ನಮಗೆ ಗೊತ್ತಿರುವ ಹಾಗೆ ಸಾಯಂಕಾಲ ಗುಡಿಸಾಗರ ಗ್ರಾಮದಲ್ಲಿ ಸುಮಾರಾಗಿ 19 ಜನತೆಗೆ ವಾಂತಿ ಭೇದಿ ಅಂತ ಸುದ್ದಿ ಬಂತು. ನಾನು ತಕ್ಷಣ ತಾಲೂಕು ಆಸ್ಪತ್ರೆ ನವಲಗುಂದಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಇಲ್ಲಿ 19 ಜನ ಅಡ್ಮಿಟ್ ಆಗಿದ್ರು. ಅದರಲ್ಲಿ 9 ಜನ ಗಂಡಸರು ಮತ್ತು 7 ಜನ ಹೆಣ್ಮಕ್ಳು ಮತ್ತು 2 ಜನ ಮಕ್ಕಳು ಇದ್ರು. ನಾವು ನೋಡಿದಾಗ ಕಳೆದ 2-3 ದಿನದಿಂದ ಸ್ವಲ್ಪ ಜ್ವರ ಇದ್ರು. ಆ ನಿಟ್ಟಿನಲ್ಲಿ ಅವ್ರಿಗೆ ಇವತ್ತು ಬೆಳಗ್ಗೆಯಿಂದ ಅಥವಾ ನಿನ್ನೆ ಸಾಯಂಕಾಲದಿಂದ ವಾಂತಿ ಭೇದಿ ಕಾಣಿಸ್ಕೊಂಡಿದೆ. ಹೀಗಾಗಿ ಅವರು ತಾಲೂಕು ಆಸ್ಪತ್ರೆ ನವಲಗುಂದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಎಲ್ಲರಿಗೂ ಚಿಕಿತ್ಸೆ ನೀಡಲಾಗಿದೆ. ಚಿಕಿತ್ಸೆಗೆ ಎಲ್ಲರೂ ಸ್ಪಂದನೆ ಮಾಡಿದ್ದಾರೆ. ಯಾರು ತೊಂದರೆ ಇಲ್ಲ. ಅವರಿಗೆ ಆರೋಗ್ಯವಂತರಾಗಿದ್ದಾರೆ. ಮತ್ತು ನಾನು ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ವೈದ್ಯಾಧಿಕಾರಿಗಳು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದೀನಿ. ಯಾರಾದರೂ ಬಂದ ತಕ್ಷಣ ಅವರಿಗೆ ಅವಶ್ಯಕತೆ ಇದ್ದ ಟ್ರೀಟ್ಮೆಂಟ್ ಅನ್ನು ತಕ್ಷಣ ಒದಗಿಸಿ ಯಾವುದೇ ರೀತಿಯ ತೊಂದರೆ ಆಗಲ್ಲ ನೋಡಿಕೊಂಡು ಅಂತ ಹೇಳಿದ್ದೀನಿ. ಮತ್ತು ಆಸ್ಪತ್ರೆಯಲ್ಲಿ ವ್ಯವಸ್ಥಿತವಾದ ಎಲ್ಲ ಬೇಕಾದ ಔಷಧಿ ವ್ಯವಸ್ಥೆ ಇದೆ. IV ಫ್ಲೂಯಿಡ್ಸ್ ಆಗಿರ್ಬೋದು, IV ಸೆಟ್ ಇರ್ಬೋದು, ಇಂಜೆಕ್ಷನ್ ಆಗಿರ್ಬೋದು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, 15 ಮಂದಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಕೆರೆ ನೀರು ಕುಡದೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಮಾಹಿತಿ ಪರಮೇಶ್ವರ್? ಎಸ್ ಮಧುಕರ್, ಏನಂತಂದ್ರೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಗುಡಿಸಾಗರ ಗ್ರಾಮದ ಕೆರೆಯ ನೀರನ್ನ ಕುಡಿದಂತಹ ಸುಮಾರು 19ಕ್ಕೂ ಹೆಚ್ಚು ಜನರು ಏನಂತಂದ್ರೆ ಈಗಾಗಲೇ ಅಸ್ವಸ್ಥರಾಗಿರುವಂತದ್ದು. ಪ್ರಮುಖವಾಗಿ ಎಲ್ಲರನ್ನೂ ನವಲಗುಂದ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಯಾಕಂತಂದ್ರೆ ಈ ಒಂದು ಕೆರೆಯ ನೀರು ಪದೇ ಪದೇ ಅಲ್ಲಿ ಕಲುಷಿತ ಆಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬಾರಿ ಅಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ತಾಲೂಕು ಆಡಳಿತಕ್ಕೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗೆ ತಿಳಿಸಿದ್ರು ಕೂಡ ಯಾವ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿಲ್ಲ. ಈ ಕಾರಣಕ್ಕಾಗಿ ಸದ್ಯ ಈಗ 19 ಜನರು ಅಸ್ವಸ್ಥರಾಗಿದ್ದಾರೆ. ಎಲ್ಲರಿಗೂ ಕೂಡ ಈಗ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಥಳಕ್ಕೆ ಭೇಟಿ ನೀಡಿದಂತಹ ಡಿಎಚ್ಒ ಅವರು ಕೂಡ ಈಗಾಗಲೇ ಹೊನಕೆರೆ ಅವರು ಈಗ ಮಾಹಿತಿಯನ್ನು ನೀಡಿರುವಂತದ್ದು. ಪ್ರಮುಖವಾಗಿ ಎಲ್ಲರೂ ಕೂಡ ಈಗ ಸದ್ಯ ಗುಣಮುಖರಾಗಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡಲಾಗುತ್ತೆ. ಮತ್ತೆ ಯಾರಾದ್ರೂ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾದ್ರೆ ಅವರಿಗೂ ಕೂಡ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ನೀಡಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಪರಮೇಶ್ವರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.